ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ತುಂಬ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ನಾವು ನಿನ್ನೆ ಏನು ನಮ್ಮ ದೊಡ್ಡಮ್ಮನ ಮನೆಗೆ ಅಂತ ಬಂದ್ವಿದ್ವಿ. ಅಲ್ಲಿಂದ ನಾವಿವಾಗ ಹೊರಟಿದ್ದೀವಿ. ಸೊ ನಮ್ಮ ಭಾವನೆ ಬಸ್ ಸ್ಟಾಪ್ಗೆ ಬಿಟ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಮನೋಜ್ ಅವರು ಟಿಫನ್ ಮಾಡಿಕೊಂಡು ಮನೆ ಬಿಟ್ವಿ. ಒಂದು 10 o'clock ಬಸ್ಸಿಗೆ ಹೋಗೋಣ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಸರಿ ಆಯಿತು ಅಂತ ಹೇಳಿಬಿಟ್ಟು ಬಸ್ ಸ್ಟಾಪ್ ಕಡೆಗೆ ಹೊರಟ್ವಿ. ಭಾವನು ನಾನೇ ಬಂದು ಬಿಟ್ಕೊಡ್ತೀನಿ ನಿಮ್ಮಿಬ್ರು ಕಾರಲ್ಲಿ ಅಂತ ಹೇಳಿಬಿಟ್ಟು ಅವರೇ ಬಂದಿದ್ರು ಖುದ್ದಾಗಿ. ಸರಿ ಆಯಿತು ಅಂತ ಹೇಳಿ ನಾವು ಬಸ್ ಸ್ಟಾಪ್ಗೆ ಹೋದ್ವಿ. ಬಟ್ ಲಕ್ಕಿಲಿ ನಮಗೆ ಬಸ್ಸು ನಾವು ಹೋದ ಕ್ಷಣವೇ ಸಿಕ್ತು. ನೆನ್ನೆನೂ ಅದೇ ಥರ ಆಯಿತು, ನಾವು ಹೋದ ಕ್ಷಣವೇ ಬಸ್ ಸಿಕ್ತು. ಇವಾಗ್ಲೂ ನಾವು ಹೋದಾಗ್ಲೇ ಬಸ್ ಸಿಕ್ತು. ಸೊ ನಾನು ಮನೋಜ್ ಅವರು ನೆನ್ನೆ ಟಿಕೆಟ್ ಏನಿತ್ತು ಅದರಲ್ಲಿ ನಾನು ದೋಣಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ದೋಣಿ ಮಾಡಿ ತೋರಿಸ್ತಾ ಇದ್ದೆ. ನಿಮಗೂ ಬಂದರೆ ನೀವು ಮಾಡಿ ತೋರಿಸಿ ಅಂತ ನಾನು ಹೇಳ್ತಾ ಇದ್ದೆ ಮನೋಜ್ ಅವರಿಗೆ. ಅದಕ್ಕೆ ನೀನು ದೋಣಿ ಮಾಡು, ನಾನು ಕ್ಯಾಮ್ರೋ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಮಾಡಿ ತೋರಿಸಿ ಅಂತ ನಾನು ಹೇಳಿದೆ. ಅದಕ್ಕೆ ಅವರು ಸರಿ ಅಂತ ಹೇಳಿ ಕ್ಯಾಮ್ರೋ ಮಾಡ್ತಾಯಿದ್ರು. ಬಟ್ ನಾನು ಅದು ಚಿಕ್ಕ ಪೇಪರಲ್ಲೇ ಎಷ್ಟು ಪುಟಾಣಿ ದೋಣಿ ಮಾಡಿದ್ದೀನಿ ನೋಡಿ, ಸಕ್ಕತ್ತಾಗಿದೆ ಅಲ್ಲ. ನಾನು ಇದನ್ನು ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ದು. ನಾನು ಯಾವಾಗಲೂ ಈ ಥರ ಪೇಪರ್ ಏನಾದರೂ ಸಿಕ್ಕಿದ್ರೆ ಈ ಥರ ಮಾಡ್ತಾಯಿರ್ತೀನಿ. ನೀವು ದೋಣಿ ಅಥವಾ ಕ್ಯಾಮ್ರೋ ಈ ಥರ ಏನಾದರೂ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಆಮೇಲೆ ಮನೋಜ್ ಅವರು ಗುಂಡನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ರು. ಈವನ್ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಅಂತಲೇ ಹೇಳ್ಬೋದು. ಗುಂಡನ್ನ ನಾನು ಅಮ್ಮನ ಮನೇಲಿ ಬಿಟ್ಟಿದ್ದೆ. ಸೊ ಮನೋಜ್ ಅವರು ಹೋಗ್ತಾ ಇದ್ದಂಗೆ ಫಸ್ಟು ಹೋಗಿ ಗುಂಡಂಗೆ ಕರ್ಕೊಂಬ ಅಂತ ಹೇಳಿದ್ರು. ಸರಿ ಆಯಿತು ಗುಂಡಂಗೆ ಕರ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ನಾನಷ್ಟೇ ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ. ಮನೋಜ್ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಮನೆಗೆ ಹೋಗಿದ್ರು. ನಾನು ಗುಂಡಂಗೆ ಕರ್ಕೊಂಡು ಹಾಗೆ ಬುಬ್ಬನ್ನು ಕರ್ಕೊಂಡು ಸ್ವಲ್ಪ ಗುಂಡಂದು ಥಿಂಗ್ಸ್ ಎಲ್ಲ ಮನೇಲೇ ಬಿಟ್ಟಿದೆ, ಅಂದರೆ ಅಮ್ಮನ ಮನೇಲೇ ಬಿಟ್ಟಿದೆ. ಸೊ ಹಾಗಾಗಿ ಅವನ ಥಿಂಗ್ಸ್ನೆಲ್ಲ ತೊಗೊಂಡು ನಾನು ಮತ್ತು ಬೂಬು ಗುಂಡ 3 ಜನನೂ ಆಟೋ ಮಾಡ್ಕೊಂಡು ಹೊರಟ್ವಿ. ಹಾಗೆ ಇಲ್ಲಿ ನೋಡಿ ಗುಂಡ ಯಾವ ಥರ ಕೂತಿದ್ದಾನೆ ನನ್ನ ಜೊತೆ ಅಂತ. ಅವನ ಆಟೋದಲ್ಲಿ ಅಥವಾ ಬೈಕಲ್ಲಿ ಟ್ರಾವೆಲ್ ಮಾಡುವಾಗ ಆ ಕಡೆ ಈ ಕಡೆ ರೋಡ್ ನೋಡೋಕ್ಕೆ ಸಖತ್ತು ಗಲಾಟೆ ಮಾಡ್ತಾ ಇರ್ತಾನೆ. ಮತ್ತು ಆಟೋದಲ್ಲಂತೂ ಬಂದ್ರಂತೂ ಆಟೋ ತುಂಬ ಓಡಾಡ್ತಾ ಇರ್ತಾನೆ, ಅವನೇ ಓಡಾಡ್ತಾ ಇರ್ತಾನೆ ಅಂತ ಹೇಳ್ಬೋದು. ಹಿಂದೆ ಸೀಟ್ ಏನಿದೆ ಅದ್ರ ಮೇಲೆಲ್ಲ ಓಡಾಡ್ತಾ ಇರ್ತಾನೆ ಅವನು. ಅವನಿಗೊಂಥರ ಆಚೆ ಕರ್ಕೊಂಬಂದಾಗ ಖುಷಿ ಆಗುತ್ತೆ ಆಚೆ ಎಲ್ಲ ನೋಡೋಕ್ಕೆ. ಬಟ್ ನನಗೆ ಭಯ ಆಗ್ತಾ ಇರುತ್ತೆ, ಅವನಿಗೆ ಚಳಿ ಆಗ್ತಾ ಇದೆಯೋ ಅಥವಾ ಏನಾದರೂ ಆ ಸೌಂಡ್ಗೆಲ್ಲ ಅವನಿಗೆ ಇರಿಟೇಷನ್ ಆಗ್ತಾ ಇದೆಯಾ ಅಂತ ನಂಗೆ ಭಯ ಆಗ್ತಾ ಇರುತ್ತೆ. ಬಟ್ ಅವನು ಎಂಜಾಯ್ ಮಾಡ್ತಾ ಇರ್ತಾನೆ ವ್ಯೂಸ್ನ ನೋಡಿ ಅಂತಲೇ ಹೇಳ್ಬೋದು. ಆದ್ರೂ ಸ್ವಲ್ಪ ಭಯ ಇರುತ್ತಲ್ವ. ಇವಾಗಂತೂ ಮಳೆ ಮತ್ತು ಚಳಿ ಎರಡೂ ಇರೋದ್ರಿಂದ ಅವನಿಗೆ ಎಲ್ಲಿ ಇನ್ನೂ ಚಿಕ್ಕ ಮಗು ಅವನು. ಸೊ ಅವನಿಗೆಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೂ ಟೆನ್ಷನ್ ಆಗ್ತಾ ಇರುತ್ತೆ. ಬಟ್ ಓಕೆ, ನಾನು ಹಾಗೇ ಅವನಿಗೆ ಕ್ಲಾತ್ಸ್ ಎಲ್ಲ ತೊಗೊಂಬಂದಿರ್ತೀನಿ. ಇನ್ ಕೇಸ್ ಅವನೇನಾದರೂ ಜಾಸ್ತಿ ನರಳೋದು ಈ ಥರ ಚಳಿಗೆ ಮಾಡಿದ್ರೆ ಅವನಿಗೆ ಕ್ಲಾತ್ಸ್, ಆವಾಗ ಅವನ ಮೇಲೆ ಕ್ಲಾತ್ ಏನಾದರೂ ಹಾಕಿದ್ರೆ ಸುಮ್ಮನೆ ಆಗ್ತಾನೆ ಅಂತ ನಾನು ಯಾವಾಗಲೂ ಸೇಫ್ಟಿಗೆ ಕ್ಲಾತ್ ಇಟ್ಕೊಂಡೇ ಇರ್ತೀನಿ. ಮತ್ತು ಗುಂಡನ್ನ ಬೂಬುನು ಸಹ ಇಟ್ಕೊಂಡು ಆಟ ಆಡಿಸ್ತಾ ಇದ್ದ ಆಟೋ ಒಳಗಡೆ. ಗುಂಡನ್ನು ಬೂಬು ಎಷ್ಟು ಕೇರ್ ಮಾಡ್ತಾನೆ ಗೊತ್ತಾ, ನಾವು ಹೇಗೆ ಕೇರ್ ಮಾಡ್ತೀವೋ ಹಾಗೆ. ನಾವಿವಾಗ ಮನೆಗೆ ರೀಚ್ ಆದ್ವಿ. ನಾವು ಮನೆಗೆ ರೀಚ್ ಆದಮೇಲೆ ಗುಂಡ ಮತ್ತು ಬೂಬು ಇಬ್ಬರು ಆಟ ಆಡ್ತಾಯಿದ್ರು. ಬೂಬುಗಂತೂ ಗುಂಡನ ಜೊತೆ ತುಂಬ ಆಟ ಆಡೋಕ್ಕೆ ಇಷ್ಟಪಡ್ತಾನೆ. ಬಟ್ ಏನಂದರೆ ಅವನಿಗೆ ಗೊತ್ತಾಗೋದಿಲ್ಲ ಇವಾಗಲೇ. ಸಮ್ಟೈಮ್ಸ್ ಹಿಡ್ಕೊಳಕ್ಕೆ ಹೋಗ್ಬಿಟ್ಟು ಗುಂಡಂಗೆ ಹರ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಬೂಬು. ಸೊ ಹಾಗಾಗಿ ಅವನ ಜೊತೆ ನಾವು ಏನು ಗುಂಡನ ಜೊತೆ ಜಾಸ್ತಿ ಬೂಬುನ ಆಟಾಡೋಕ್ಕೆ ಬಿಡಲ್ಲ. ಬಿಕಾಸ್ ಅವ್ನಿಗೇನಾದರೂ ಹರ್ಟ್ ಆದರೆ ಈವನ್ ಬೂಬುಗೂ ಗುಂಡ ಕಚ್ಚೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳಿಬಿಟ್ಟು ನಾನು ಜಾಸ್ತಿ ಆಟಾಡೋಕ್ಕೆ ಬಿಡಲ್ಲ. ಏನಾದರೂ ಆಟಾಡ್ತಾ ಇದ್ದರೆ ನಾವು ಜೊತೆಯಲ್ಲೇ ನೋಡ್ಕೊತಾ ಇರ್ತೀವಿ. ಯಾಕೆಂದರೆ ಗುಂಡಂಗೂ ಅಷ್ಟು ಗೊತ್ತಾಗಲ್ಲ, ಬೂಬುಗೂ ಅಷ್ಟು ಗೊತ್ತಾಗಲ್ಲ. ಇಬ್ಬರಲ್ಲೊಬ್ರಿಗೆ ಏನಾದರೂ ಹರ್ಟ್ ಆದರೆ ಒಬ್ರಿಗೊಬ್ರು ಹರ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಮೀನ್ಸ್ ಹೊಡಿಯೋದು ಅಥವಾ ಕಚ್ಚೋದು ಈ ಥರ ಏನಾದರೂ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಕೇರ್ ಮಾಡ್ತಾನೆ ಇರ್ತೀನಿ ಅವರಿಬ್ಬರ ಬಗ್ಗೆ. ಈವನ್ ಗುಂಡಂಗೆ ಕರ್ಕೊಂಬಂದುಬಿಟ್ಟ ನಾನು ಮನೆಯಲ್ಲಿ ಊಟ ಮೀನ್ಸ್ ಅಡುಗೆ ಏನು ಮಾಡಿರಲಿಲ್ಲ ಅಲ್ಲ, ಅವನಿಗೆ ಊಟ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ ಅನ್ನ ಮಾಡಿ ಕರ್ಡ್ ರೈಸೇ ನಾನು ಅವನಿಗೆ ಕೊಡೋದು. ಸೊ ಹಾಗಾಗಿ ಕರ್ಡ್ ಇತ್ತು, ಅನ್ನ ಮಾತ್ರ ಮಾಡಬೇಕಿತ್ತು. ಅನ್ನ ಮಾಡಿಬಿಟ್ಟು ಕರ್ಡ್ ರೈಸ್
ಕೊಟ್ಟೆ. ಗುಂಡ ಅಂತೂ ಕರ್ಡ್ ರೈಸ್ ತಿನ್ನುವಾಗ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾನೆ. ಡಾಕ್ಟರ್ ಹೇಳಿದ್ದಾರೆ ಕರ್ಡ್ ರೈಸ್ ಬಿಟ್ಟು ಬೇರೆ ಏನು ಕೊಡಬೇಡಿ, ಕೊಡೋದಾದರೆ ಸಿರ್ಲಾಕ್ ಕೊಡಿ ಅಂತ. ಬಟ್ ಓಕೆ, ಸಿರ್ಲಾಕ್ ಅಂದರೆ ಅದರಲ್ಲಿ ಸ್ವಲ್ಪ ಸ್ವೀಟ್ ಇರುತ್ತೆ, ಅದನ್ನೇ ಕೇಳ್ತಾನೆ ಅಂತ ಹೇಳ್ಬಿಟ್ಟು ನಾನೇ ಅದನ್ನು ಅವಾಯ್ಡ್ ಮಾಡಿದ್ದೀನಿ. 1 ಮಂತ್ ಅವನಿಗೆ ಸಿರ್ಲಾಕ್ ಹಾಕಿದ್ದು. ಇವಾಗ ಬರೀ ಕರ್ಡ್ ರೈಸೇ ಕೊಡ್ತೀವಿ. ಅದು ಉಪ್ಪು ಅಥವಾ ಸಕ್ಕರೆ ಏನೂ ಹಾಕ್ತೇ ಕೊಡ್ತೀವಿ. ಕರ್ಡ್ ರೈಸ್ ತಿಂದಾದಮೇಲೆ ಗುಂಡ ಅವ್ನ ಟಾಯ್ಸ್ ಏನಿದೆ ಅಂದರೆ, ನಾನು ಇದನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಟಾಯ್ಸ್ ಅಂತೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಇರ್ಬೋದು. ಈವನ್ ಅಷ್ಟು ಪ್ರೈಸಿಗೆ 200 ಒಳಗಡೆ ನಾನು ಇದು ಟಾಯ್ಸ್ನ ಬುಕ್ ಮಾಡಿದ್ದು. ಆ ಪ್ರೈಸಿಗೆ ಈ ಟಾಯ್ಸ್ ಅಂತೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಇರ್ಬೋದು. ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ತಪ್ಪದೆ ಕಮೆಂಟ್, ಶೇರ್, ಲೈಕ್ನ ಮಾಡೋದನ್ನ ಮರಿಬೇಡಿ. ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಬ್ಲಾಗ್ಸ್ ನೋಡ್ತಾ ಇದ್ದರೆ, ನಿಮಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ಸಿಗೋಣ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.